ಇನ್ನು ಬಿಜೆಪಿ ವಿರೋಧಕ್ಕೆ ಮಧು ಬಂಗಾರಪ್ಪ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಕೇವಲ ಹಿಜಾಬ್ ಅಂತ ಯಾಕೆ ಮಾತನಾಡ್ತಾ ಇದ್ದೀರಿ? ಜನಿವಾರ ನಿಮಗೆ ಕಾಣಿಸ್ಲಿಲ್ವಾ? ಬರೀ ಹಿಜಾಬ್ ಬಗ್ಗೆ ಹೇಳ್ತೀರಾ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ. ಹಿಜಾಬ್ ವಿಚಾರಕ್ಕೆ ಸಚಿವ ಮಧು ಬಂಗಾರಪ್ಪ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರೋ ಸರ್ಕಾರದ ಆದೇಶ ನಿರ್ಧಾರವನ್ನ ವಿರೋಧ ಮಾಡ್ತಾರೆ. ಅವರಿಗೆ ನೀಟ್ ಪರೀಕ್ಷೆ ತೊಂದರೆ ಕೊಟ್ಟಿದ್ದು ಕಾಣಿಸ್ತಾ ಇಲ್ವಾ? ನೀಟ್ ಪರೀಕ್ಷೆ ಪೇಪರ್ ಲೀಕ್ ಆಗಿದ್ದು ಅವರಿಗೆಲ್ಲರಿಗೂ ಕಾಣಿಸ್ತಾ ಇಲ್ವಾ? ಮಕ್ಕಳ ಹಿತದೃಷ್ಟಿಯಿಂದ ಹಿಜಾಬ್ ಧರಿಸೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ. ಬಿಜೆಪಿ ಸರ್ಕಾರದ ಆದೇಶವನ್ನ ವಿತ್ಡ್ರಾ ಮಾಡಿದ್ದೀವಿ ನಾವು. ಬೆಂಗಳೂರಿನಲ್ಲಿ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ನಾನು ನಿಮಗೆ ಮಾತಿದ್ರೆ ಹಿಜಾಬ್ ಅಂತ, ಯಾಕೆ ನಿಮಗೆ ಜನಿವಾರ ಎಲ್ಲ ಕಾಣಿಸೋದಿಲ್ವ? ನಿಮಗೆ ಜನಿವಾರ ಕಟ್ ಮಾಡಿದಾಗ ಇಲ್ಲ ತೆಗೆಸಿದಾಗ ಅದು ಮನಸ್ಸಿಗೆ ಬೇಜಾರಾಗಲಿಲ್ವ? ಯಾಕೆ ಯಾವಾಗಲೂ ಹಿಜಾಬ್ ಮಾತಾಡ್ತೀರಾ? ಯಾರ್ಯಾರು ಇದನ್ನು ವಿರೋಧ ಮಾಡ್ತಾರೆ ಅವರು ಫಸ್ಟು ಕೇಂದ್ರ ಸರ್ಕಾರದವರು ಮೊನ್ನೆ ನೀಟಲ್ಲಿ ಬಹುಸಂಖ್ಯಾತರು ಸುಮಾರು ನಾನು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ 95% ನೀಟಲ್ಲಿ ತೊಂದರೆ ಪಟ್ಟಿರೋರು ಯಾರು ಗೊತ್ತಾ? ಹಿಂದೂಗಳು. 95%, 95.5% ಇದೆ. ನಾನು ಲೆಕ್ಕ ತೊಗೊಂಡಿದ್ದೀನಿ. ಕರ್ನಾಟಕ ರಾಜ್ಯದ ಮಕ್ಕಳು ಸುಮಾರು 1,60,70,000 ಮಕ್ಕಳಿದ್ದಾರೆ. ಟೋಟ್ಲಿ ಒಂದು 25 ಲಕ್ಷ ಮಕ್ಕಳು. ಈ ಪ್ರಶ್ನೆನೇ ನೀವು ಕೇಳ್ತಾ ಇದ್ದೀರಲ್ಲ, ನಾನೊಬ್ಬ ಶಿಕ್ಷಣ ಸಚಿವನಾಗಿ ಧೈರ್ಯವಾಗಿ ನಿಮಗೆ ಉತ್ತರ ಕೊಡ್ತಾ ಇದ್ದೀನಿ. ಯಾವಾಗಲೂ ಕೂಡ ಹೆಚ್ಚು ಕಮ್ಮಿ ಆದಾಗಲೂ ಕೂಡ ಏನೇ ಒಂದು ವಿಚಾರ ಇದ್ರೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಸಚಿವರು ಹೌದಲ್ಲ? ಈ ದೇಶದ ಶಿಕ್ಷಣ ಸಚಿವರು ತಾನೇ. ಅವ್ರು ಯಾಕೆ ಕಾರಲ್ಲಿ ಹತ್ಕೊಂಡು ನಿಮಗೆಲ್ಲರೂ ಉತ್ತರ ಕೊಡದೆ ಓಡೋದ್ರು? ರಾಜಸ್ಥಾನ ಗುಜರಾತಲ್ಲಿ ಸಿಕ್ಕಾಕೊಂಡವರು BJP ಲೀಡರ್ಸ್ ಅಲ್ವಾ? ಅವರು ಕಳ್ಳರಲ್ಲ ಅವರು? ಈಗ ಆಯ್ತಪ್ಪ, ಈ ಪರೀಕ್ಷೆ ಪೇ ಚರ್ಚೆ ಮಾಡಿದವ್ರು ಯಾರು? ನರೇಂದ್ರ ಮೋದಿಯವರು. ಅವರಾದರೂ ಉತ್ತರ ಕೊಟ್ಟಿದ್ದಾರೆ ಅಂತ ನಿಮಗೆ. ಈ 25 ಲಕ್ಷ ಮಕ್ಕಳು ಕಾಲಡಿಗೆ ನುಸ್ತು ಬಂದು ನನಗೆ ಮಾತಾಡೋಕ್ಕೆ ಹೇಳಿ. ನುಸ್ತು ಕೇಂದ್ರೀಯ ವಿದ್ಯಾಲಯ ಇಲ್ಲೇ ಇದೆ, ನಮ್ಮ ರಾಜ್ಯದಲ್ಲಿ ಇದೆ, ಎಲ್ಲ ಕಡೆಯೂ ಕೂಡ. ಕೇಂದ್ರೀಯ ವಿದ್ಯಾಲಯದಲ್ಲೂ ಕೂಡ ಇದೇ ಕಾನೂನು ನಾನು ಮಾಡಿರ್ತಕ್ಕಂಥದ್ದು ಇರೋದು. ಅವ್ರಿಗೆ ಕಣ್ಣು ಕಾಣಿಸಲ್ಲ. ಅವರಿಗೆ ನರೇಂದ್ರ ಮೋದಿಯವರು ಮಾಡಿರೋದು ಕಾನೂನು ಅದು. ಮಹಾರಾಷ್ಟ್ರದಲ್ಲಿ ಇದೇ BJP ಸರ್ಕಾರ ಇರೋದು. ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ ಹೇಳಿದ್ದಾರೆ, ಚೀಮಾರಿ ಹಾಕಿದ್ದಾರೆ ಇವರಿಗೆ. ನಾವು ಇದು ಒಂದೇ ವಿಚಾರ ಇರಬಾರ್ದು. ಮನಸ್ಸಿಗೆ ನೋವಾಗಿದೆ. ಮನೆ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಕೂಡ ಪ್ರೀತಿ ವಿಶ್ವಾಸದಿಂದ ಶಿಕ್ಷಣ ಧರ್ಮ, ಶಿಕ್ಷಣವೇ ಧರ್ಮ, ಕೈ ಹಾಕಕ್ಕೆ ಹೋಗಬೇಡಿ. ಯಾಕೆಂದರೆ ಹಿಂದುಳಿದವರು SC ST ಅವರು ಇವರಿಗೆಲ್ಲ ಹೊಟ್ಟೆ ಕಿಚ್ಚು. ಕೆಲವರಿಗೆ BJP ಅವರಿಗೆ SC ST ಅವರು ಎಷ್ಟರಲ್ಲಿ 17%, 18% ಪಾಸ್ ಆದರು. SC ST ಅವರು. ನಾಗೇಶ್ ಅವರು ಏನು ಮಾಡ್ತಾಯಿದ್ರಂತೆ? ಶಿಕ್ಷಣ ಸಚಿವರು ಕಾಪಿ ಹೊಡೆದು ಪಾಸ್ ಮಾಡಿ ಒಂದು ದಿವಸ ಪಾಸ್ ಮಾಡಿಸಿ ಕಳ್ಳರ ಥರ ಇಡೀ ವರ್ಷ ಅವ್ರ ಜೀವನನ ಹಾಳು ಮಾಡಿದ್ರಲ್ಲ. ಇದೇ ಸುರೇಶ್